ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಭಿನ್ನಮತ ಸ್ಫೋಟಗೊಳ್ತಾ ಇರೋದು ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ಒಂದು ಬೇಸರದ ಸಂಗತಿಯನ್ನು ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ರಾಜ್ಯದ ಜನರು ಒಂದು ನಿರೀಕ್ಷೆಯನ್ನಿಟ್ಟು ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರ್ತಾರೆ. ಆದರೆ ಎರಡೂ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳಾದಂಥ BJP ಮತ್ತು ಕಾಂಗ್ರೆಸ್ ಕೂಡ ಅಧಿಕಾರಕ್ಕೋಸ್ಕರ ಒಂದು ಕಿತ್ತಾಟವನ್ನು ನಡೆಸೋದು ನೋಡಿದ್ರೆ ರಾಜ್ಯದ ಜನಗಳು ಎಲ್ಲ ಒಂದು ಕಡೆ ಒಂದು ಭ್ರಮನಿರಸನ ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಕಾಂಗ್ರೆಸ್ 136 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿತ್ತು. ತದನಂತರ ಏನು ಒಂದು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿ ರಾಜ್ಯದ ಜನರಿಗೆ ತಲುಪುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ CM ಸ್ಥಾನದ ಹಂಚಿಕೆಯ ವಿಚಾರಕ್ಕೆ ಬಂದರೆ CM ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಏನೋ 2.5 ವರ್ಷ ಒಪ್ಪಂದ ಆಗಿದೆ ಅನ್ನೋ ಮಾತುಗಳು ಸಹ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ. ಈ ಮಾತುಗಳಿಗೆ ಪುಷ್ಟಿ ನೀಡುವಂತಲೂ ಸಹ ಮೊನ್ನೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಡುವೆ ಮತ್ತು ನಮ್ಮ ನಡುವೆ ಅಧಿಕಾರ ಹಂಚಿಕೆ ಆಗಿದೆ. ಈ ಅಧಿಕಾರ ಹಂಚಿಕೆ ಅವಧಿ ಇನ್ನೂ ಕಾಲ ಇರೋದರಿಂದ, ಈ ಒಪ್ಪಂದ ಇರೋದರಿಂದ ನಮ್ಮಿಬ್ಬರ ಮಧ್ಯೆ ನಾವು ಯಾವುದೇ ಸಂದರ್ಭದಲ್ಲೂ ಸಹ ಬಹಿರಂಗ ಹೇಳಿಕೆಯನ್ನು ಕೊಡದೆ ನಾವು ರಾಜ್ಯದ ಅಧಿಕಾರವನ್ನು ಕೊಟ್ಟಿದ್ದಾರೋ ರಾಜ್ಯದ ಜನತೆ, ಅದರಂತೆಯೇ ನಾವು ನಡ್ಕೊಂಡು ಹೋಗಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟು ತುಂಬ ಸುದ್ದಿಯಾಗಿದ್ದರು. ಈ ಮಾತುಗಳನ್ನು ತಿಳ್ಕೊಂಡಂಥ DK ಶಿವಕುಮಾರ್ ಅವರು ಏನು ಒಪ್ಪಂದದ ಮಾತುಗಳನ್ನು ಆಡಿದ್ರು, ಇದನ್ನು ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಕೇಳಿದಾಗ ಇವರು ಬೇಸರದ ಮಾತುಗಳನ್ನು ಆಡಿ ರಾಜ್ಯದಲ್ಲಿ ಮತ್ತೆ ಸುದ್ದಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ KPCC ಅಧ್ಯಕ್ಷರು ಆಗಿದ್ದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಏನೋ CM ಸ್ಥಾನದ ಆಕಾಂಕ್ಷಿಯೂ ಕೂಡ ಅವರು ಆಗಿದ್ದರು. ಹಾಗಾಗಿ ಅವರು ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅವರು ಸೋಲನ್ನು ಅನುಭವಿಸಿರೋ ಕಾರಣ CM ಸ್ಥಾನ ಅವರಿಗೆ ಕೈ ತಪ್ಪಿತ್ತು. ಅಲ್ಲಿ ಸಿದ್ದರಾಮಯ್ಯನವರು ಸಹ 5 ವರ್ಷ ಆಡಳಿತವನ್ನು ನಡೆಸಿದರು. ಇದೇ ನಂತರ ಈಗ 2.5 ವರ್ಷ ಒಪ್ಪಂದ ಆಗಿದೆ ಅನ್ನೋ ಮಾತುಗಳು ಕೇಳಿದರ ನಡುವೆಯೂ ಡಾಕ್ಟರ್ G. ಪರಮೇಶ್ವರ್ ಅವರು ಎಲ್ಲ ಒಂದು ಕಡೆ ಬೇಜಾರಾಗಿದ್ದಾರೆ, ಬೇಸರದ ಮಾತುಗಳನ್ನು ಆಡಿದ್ದಾರೆ. ಇವರಿಬ್ಬರೇ ಒಪ್ಪಂದ ಆಗಿದ್ದರೆ ಇವರಿಬ್ಬರೇ ಅಧಿಕಾರ ನಡೆಸ್ಕೊಳ್ಳಿ, ಇವರಿಬ್ಬರೇ ರಾಜಕಾರಣ ಮಾಡಿಕೊಳ್ಳಿ ಅನ್ನೋ ಮಾತುಗಳನ್ನು ಹೇಳೋದ್ರ ಮೂಲಕ ಮತ್ತೆ ಬೇಸರವನ್ನು ಹೊರಹಾಕಿದ್ದಾರೆ. ಇವರಿಗೂ ಸಹ CM ಆಗುವ ಆಸೆ ಇದೆ ಅನ್ನೋದನ್ನ ಎಲ್ಲೋ ಒಂದು ಕಡೆ ಹೊರಗಾಕಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಪ್ರತಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಇದೇ ಥರ ಭಿನ್ನಮತವನ್ನು ನಡೆಸ್ತಾ ಇದ್ದರೆ ಅದೇ ರಾಜ್ಯದ ಜನರಿಗೆ ಕಷ್ಟಗಳಿಗೆ ಸ್ಪಂದಿಸೋರು ಯಾರು ಅನ್ನೋದು ಸಹ ಜನರೇ ಪ್ರಶ್ನೆ ಮಾಡೋ ಪರಿಸ್ಥಿತಿಗೆ ಬಂದಿದೆ. BJPಯಲ್ಲೂ ಅಧಿಕಾರ ಇಲ್ಲದೇ ಇದ್ರೂ ಸಹ ಕಿತ್ತಾಟವನ್ನು ನಡೆಸ್ತಾ ಇದ್ದರೆ, ಇವರು ಅಧಿಕಾರಕ್ಕೆ ಬಂದಿದ್ದರೂ ಸಹ ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಮಾತುಗಳನ್ನು ಬೇಸರದ ಮಾತುಗಳನ್ನು ಕೇಳಿಸ್ಕೊಂಡಂತಹ DK ಶಿವಕುಮಾರ್ ಅವರು ಆ ಥರ ಒಪ್ಪಂದ ಏನೂ ಇಲ್ಲ ಅನ್ನೋ ಹೇಳಿಕೆ ಕೊಡೋದ್ರ ಮೂಲಕ ಮತ್ತೆ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯೋ ಕೆಲಸವನ್ನು ಸಹ ಅವರು ಮಾಡಿರೋದು ಸಮಾಧಾನಕರ ವಿಷಯ ಆಗಿದೆ ವೀಕ್ಷಕರೇ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಮತ್ತು CM ಸ್ಥಾನದ ಈ ಹಂಚಿಕೆ ಇನ್ನೂ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.